ನಮಸ್ಕಾರ. ತುಂಬ ಜನ ಕೇಳ್ತಾ ಇದ್ರಲ್ಲ, ಕ್ವಶನ್ ಪೇಪರ್ ಎಲ್ಲಿ ಕಾಣಿಸ್ತಾ ಇಲ್ಲ, ನನಗೆ ಕಾಣಿಸ್ತಾ ಇಲ್ಲ ಅಂತೇಳಿ. ಈ ಕ್ವಶನ್ ಪೇಪರ್ದು ತೋರಿಸ್ತೀನಿ. ಅದರ ಜೊತೆಗೆ ಏನಪ್ಪ ಅಂತಂದರೆ ನಿಮ್ಮ ಕರೆಂಟ್ ಅಫೇರ್ಸು ನಾನು ಇವಾಗಲೇ ಅಪ್ಲೋಡನ್ನು ಮಾಡಿದ್ದೀನಿ. ಈ ಕರೆಂಟ್ ಅಫೇರ್ಸ್ ಎಲ್ಲಿ ಇದು ಕ್ವಶನ್ ಪೇಪರ್ ತೋರಿಸ್ತೀನಿ. ಈಗ ಆಲ್ ಸ್ಟೇಟ್ PYQS ಅಂತ ಇದೆಯಲ್ಲ, ಅಲ್ಲಿ ಹೋಗಿ. ಅದಾದ ಬಳಿಕ ಸೆಂಟ್ರಲ್ ಗೌರ್ಮೆಂಟ್ ಇನ್ನೂ ಅಪ್ಲೋಡ್ ಆಗಿಲ್ಲ, ಸ್ಟೇಟ್ ಗೌರ್ಮೆಂಟು ಮೇನ್ ನಾನು ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಅಪ್ಲೋಡ್ ಆಗುತ್ತೆ. ಆಮೇಲೆ KPSCಗೆ ಹೋಗಿ KPSC ಕ್ಲಿಕ್ ಮಾಡಿದ್ರಿ ಅಂದ್ರೆ GK ಕ್ವಶನ್ ಪೇಪರ್ ಬೇಕಾ ಮೇನ್ಸ್? ಯಾರು KSC ತಯಾರಾಗಕತ್ತಿದ್ರಿ ಇದು ಮೇನ್ಸ್ಗಳನ್ನು ನೋಡ್ಕೊಡ್ರಿ. ಈಗ ನಾನು GK ಕಮ್ಯುನಿಕೇಷನ್ ಪೇಪರನ್ನು ಇಲ್ಲಿ ಮೇಲೆ ಕಾಣಿಸ್ತದಲ್ಲ ಅದಕ್ಕೆ ಕ್ಲಿಕ್ ಮಾಡ್ತೀನಿ. ಓಕೆ, ಇದನ್ನು ಕ್ಲಿಕ್ ಮಾಡಿದೆ. ಇದರಲ್ಲಿ ಲೈವ್ ಅಂತ ಕಾಣಿಸ್ತಾ ಇದೆಯಾ? ಇಲ್ಲಿ ಲೈವ್ ಅಂತ ಕಾಣಿಸ್ತಾ ಇದೆ. ಈ ಕಡೆ ಕಾಂಟ್ಯಾಕ್ಟ್ ಅಂತ ಕಾಣಿಸ್ತಾ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ ನಿಮ್ಗೆ ಇಲ್ಲಿ ಕ್ವಶನ್ ಪೇಪರ್ ಸಿಗುತ್ತೆ. ಈಗ ಇದ್ರದ್ದು ಕ್ಲಿಯರ್ ಆಯಿತು. ನೀವು ಮತ್ತೆ ಬ್ಯಾಕ್ ಬನ್ನಿ. ಓಕೆ, ನಾನು ಈಗ ಅದು ಒಂದು ತೋರಿಸಿದ್ದೀನಿ. ನೆಕ್ಸ್ಟ್ ಪೂರ ಬ್ಯಾಕ್ ಬರ್ತೀನಿ ನಾನು ಇವಾಗ ನಾನು ಬ್ಯಾಕ್ ಬಂದೆ. ಈ ಕರೆಂಟ್ ಅಫೇರ್ಸ್ ಅಂತ ಹೋಗಿ ಇಲ್ಲಿ ಕಾಣಿಸ್ತಾ ಇದೆ ಕರೆಂಟ್ ಅಫೇರ್ಸು. ಈ ಕರೆಂಟ್ ಅಫೇರ್ಸಲ್ಲಿ ಸೆಂಟ್ರಲ್ ಗೌರ್ಮೆಂಟಿಗೆ ಯಾರು ಓದ್ತಾ ಇದ್ದೀರಲ್ಲ, ಇಲ್ಲಿ ಆಲ್ರೆಡಿ ಅಪ್ಲೋಡನ್ನು ಮಾಡಿದೆ ಮಾರ್ಚ್ 1ರದ್ದು. ಓಕೆ, SSC GD RRB ಬ್ಯಾಂಕಿಂಗ್ ಯಾರು ಓದ್ತಾ ಇದ್ದೀರಿ ಇದನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಬೈ ಫಾರ್ ಫ್ರೀ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಓಕೆ, ಇದನ್ನು ನಿಮಗೆ ಇಲ್ಲಿ ಏನಾಗಿದೆ ಆಲ್ರೆಡಿ ಓಪನ್ ಆಗಿರುತ್ತೆ, ಓಪನ್ ಆಗುತ್ತೆ. ಓಕೆ, ಒಂದ್ಸಲ ಓಪನ್ ಆದ್ರೊಳಗೆ ಇಲ್ಲಿ ನೆಕ್ಸ್ಟ್ ಮಾರ್ಚ್ ತಿಂಗಳದು ಫಸ್ಟ್ ದಿನ ಇಲ್ಲಿ ಮತ್ತೆ ಸೇಮ್ ಕಾಂಟ್ಯಾಕ್ಟ್ ಬರ್ತೀರಿ. ಇಲ್ಲಿ ನಿಮ್ಗೆ ಆಲ್ರೆಡಿ ಇದು ಅಪ್ಲೋಡನ್ನು ಆಗಿದೆ, ಇದು ನೀವು ನೋಡ್ಕೋಬಹುದು. ಓಕೆ, ನೆಕ್ಸ್ಟ್ ಇದು ಆದ ಕೂಡಲೇ ನಿಮಗೆ ಬರಬೇಕಾಗಿರೋದು ಮತ್ತೊಂದು ಏನು, ಈಗ SSC ನೋಡ್ಕೊಂಡ್ರಿ. UPSC ಯಾರು ಇಂಗ್ಲೀಷಲ್ಲಿ ಓದ್ತಾ ಇದ್ದೀರಿ ಇಲ್ಲಿ ಓಪನ್ ಮಾಡ್ಕೊಳ್ರಿ. ಬೈ ಫಾರ್ ಅಂತ ಬರ್ತದೆ, ಮತ್ತೆ ಅಲ್ಲಿ ಇನ್ನೊಮ್ಮೆ ಕ್ಲಿಕ್ ಮಾಡ್ಕೊಳ್ಳಿ. ಮಾರ್ಚಿಗೆ ಬರುತ್ತೆ. ಇಲ್ಲಿ ಕಾಂಟ್ಯಾಕ್ಟ್ ಅಂತ ಹೋಗ್ತೀರಿ, ಇಲ್ಲಿ ಕರೆಂಟ್ ಅಫೇರ್ಸ್ ಕಾಣಿಸುತ್ತೆ. ಸೇಮ್ ಅದೇ ಪ್ರೊಸೀಜರ್ ಇದೆ, ಬೇರೆ ಏನೂ ಇಲ್ಲ. ಯಾಕಂದರೆ ಇದು ಜಾಸ್ತಿ ಇರೋದಕ್ಕಾಗಿ ಲೋಡ್ ತೊಗೊತಾ ಇದೆ. ನಿಮಗೆ ಕಟಿಂಗ್ ಪೇಪರನ್ನು ಹಾಕಿದೆ ನಂತರ ಅಲ್ಲಿ ಹಿಂದೇನಪ್ಪ ಅಂತಂದ್ರೆ ಇದು ಇಷ್ಟು ಕಟಿಂಗ್ ಪೇಪರ್ ಸಿಗುತ್ತೆ ನಿಮಗೆ. ಇದನ್ನು ನೀವು ಬೇಕಾದರೆ ಜೂಮ್ ಮಾಡ್ಕೊಂಡು ನೋಡ್ಬೋದು. ಓಕೆನಾ, ಜೂಮ್ ಮಾಡ್ಕೋಬೋದು ನೀವು. ಈಗ ಜೂಮ್ ಮಾಡ್ಕೊಂಡು ನೋಡಿದ್ರೆ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಓಕೆನಾ, ಇದನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ಕ್ವಶನ್ ಆಗಿರೋದು ಕೂಡ UPSC ಕ್ವಶನ್ ಆಗಿರೋದು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇಲ್ಲಿಂದ ನಿಮಗೆ ಕರೆಂಟ್ ಅಫೇರ್ಸನ್ನು ನಿಮಗೆ ಸಿಗುತ್ತೆ. ಓಕೆ, ಇದು ಇಷ್ಟು ಕರೆಂಟ್ ಅಫೇರ್ಸನ್ನು ಇಲ್ಲಿ ಸಿಗುತ್ತೆ. ನೀವು ನೆಕ್ಸ್ಟ್ ಬಂದಾಗ UPSC ಬೇಡ ನನಗೆ ಸ್ಟೇಟದು ಬೇಕು ಅಂತಂದರೆ, ಯಾರು PCPSI ಓದಾಕತ್ತಿದ್ರೋ ಅವರಿಗಾಗಿ ನಾನು ರೈಟಿಂಗ್ ನೋಟ್ಸು ಕೂಡ ಮಾಡಿಸಿದ್ದೀನಿ. ನೀವು ಮತ್ತೆ ಬರ್ತೀರಿ, KPSC ಆಲ್ರೆಡಿ ಅಪ್ಲೋಡ್ ಆಗಿದೆ. ಇಲ್ಲಿ ಬೈ ನೌ ಅಂತ ಕೊಡಿ ಮೊದಲೊಮ್ಮೆ, ಆಮೇಲೆ ನಿಮ್ಗೆ ಕೇಳೋದಿಲ್ಲ. ಆಮೇಲೆ ಮಾರ್ಚ್ ಅಂತ ಓಪನ್ ಮಾಡಿದ್ರಿ ಅಂತ ಕಾಂಟ್ಯಾಕ್ಟ್ ಹೋಗ್ತೀರಿ. ಇಲ್ಲಿ ನಿಮಗೆ KPSC ಸಿಗುತ್ತೆ. ಇದಕ್ಕೆ ಕಟಿಂಗ್ ಪೇಪರ್ ಸಿಗೋದಿಲ್ಲ, ಯಾಕೆಂದರೆ ನಿಮಗೆ ತುಂಬ ಕಟಿಂಗ್ ಪೇಪರನ್ನು ನಾನು ಗ್ರೂಪಲ್ಲೇ ಹಾಕಿದ್ದೀನಿ KS ಮಾಸ್ಟರ್ ಮೈಂಡಲ್ಲಿ. ಇದು ಇಷ್ಟು ಕೂಡ ನಿಮಗೇನಪ್ಪ ಅಂತಂದ್ರೆ ಮೀನ್ಸ್ ರೈಟಿಂಗ್ ಅಂತ ಬರುತ್ತೆ. ಓಕೆನಾ, ಇದು ಇಷ್ಟು KSCಗೆ ಮತ್ತು KEಗೆ ಓದೋರಿಗೆ ಇದು. ನೆಕ್ಸ್ಟ್ ಈಗ ಯಾರು PCPSI ಅಂತೇಳಿ ಏನು ಸಪ್ರೇಟಾಗಿ ಓದ್ತಾ ಇದ್ದೀರಲ್ಲ ಅವರಿಗೆ ಹ್ಯಾಂಡ್ ರೈಟ್ ನೋಟ್ಸ್ ಅಂತಲೇ ಇಲ್ಲೇ ಇದೆ. PSI ಓಪನ್ ಮಾಡಿ ಮತ್ತೆ ಬೈ ನಾವು ಕೊಡಿ, ಒಂದ್ಸಲ ಕೇಳುತ್ತೆ ಅದು. ಓಕೆನೋ, ಆಮೇಲೆ ಓಪನ್ ಆದಾಗ ಇಲ್ಲಿ ಮತ್ತೆ ಬರುತ್ತೆ ನೋಡಿ. ಇದನ್ನು ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ಏನಪ್ಪ ಅಂತಂದ್ರೆ ಈ ಬರೆದಿರುವಂಥ ನೋಟ್ಸನ್ನು ನಿಮಗೆ ಸಿಗತ್ತೆ. ಇದು ಈಗಾಗಲೇ 2 ರಿಂದ 3 ವೆಬ್ಸೈಟ್ಗಳನ್ನು ಚೆಕ್ ಮಾಡಿಕೊಂಡು ಕಟಿಂಗ್ ನ್ಯೂಸ್ ಪೇಪರ್ಗಳನ್ನು ನೋಡಿಕೊಂಡು ಇದನ್ನು ಕ್ಲಿಯರ್ ಆಗಿ ಬರೆದಿರುವಂಥದ್ದು. ಓಕೆನಾ, ನಿಮಗೆ ಯಾವುದು ಬೇಕೋ ಅದನ್ನು ಸರಿಯಾಗಿ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಓಕೆನಾ, ನಿಮ್ಗೆ ಯಾವುದೂ ಕೂಡ ಕನ್ಫ್ಯೂಸ್ ಆಗಿ ಇಟ್ಟಿಲ್ಲ, ನಾನು ಎಲ್ಲವನ್ನು ನೀಟಾಗಿ ಇಟ್ಟಿದ್ದೀನಿ. ಓಕೆ, ಕ್ವಶನ್ ಪೇಪರ್ ಬೇಕು ಅಂದರೆ ಕ್ವಶನ್ ಪೇಪರ್ಗೆ ಹೋಗಿ. ನಿಮಗೆ ಇನ್ನೊಂದೇನದ ಪ್ರೀ ಕ್ಲಾಸಸ್ ಹಿಸ್ಟ್ರಿಯನ್ನು ನಾನು ಮಾಡ್ತೀನಿ. ಈ ಹಿಸ್ಟ್ರಿನ ಇಲ್ಲಿ ಬಂದಿರುತ್ತೆ. ಓಕೆನಾ, ಹಿಸ್ಟ್ರಿ ಓಪನ್ ಮಾಡಿದ್ರಿ ಅಂತಂದರೆ ನಿಮ್ಗೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಇದು ಹಿಸ್ಟ್ರಿ ಹೋಗುತ್ತೆ. ಇದು ಬೈ ನೌ ಅಂತ ತೊಗೊಳುತ್ತೆ ಮೊದಲೊಮ್ಮೆ, ಆಮೇಲೆ ಫ್ರೀಯಾಗಿರುತ್ತೆ, ಅದು ಏನು ತೊಂದರೆ ಇಲ್ಲ. ಮತ್ತು ನೀವು ಇಲ್ಲಿಗೆ ಹೋಗಬೇಕು, ಅಪ್ಲೋಡ್ ಮಾಡ್ತದೆ ಇನ್ನೊಂದು 2 ದಿನದಲ್ಲಿ. ಓಕೆ, ಇದು ಇಷ್ಟು ಕೂಡ ನಿಮ್ಗೆ ಏನಪ್ಪ ಅಂತಂದ್ರೆ ತುಂಬ ಜನ ಕೇಳೋ ಉದ್ದೇಶಕ್ಕಾಗಿ ನಾನು ಇದನ್ನು ರೆಕಾರ್ಡ್ ಮಾಡಿ ನಿಮ್ಗೆ ಕಳಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಯಾಕಂದರೆ ಕರೆಂಟ್ ಇವೆಂಟ್ಸನ್ನು ನಿಮಗೆ ಫಸ್ಟ್ ಟೈಮ್ ನಾನು ಸೆಪ್ರೇಟಾಗಿ ಮತ್ತು ಇಂಗ್ಲೀಷಲ್ಲಿ ನಿಮಗೆ ಯಾರಾದರೂ ನಿಮಗೆ ಡೌಟ್ ಬರ್ಬೋದು, ಸರ್ ನಾವು SSC ಸೆಂಟ್ರಲ್ ಓದಾಕತ್ತಿದ್ದೀವಿ, ನಮಗೆ ಇಂಗ್ಲೀಷ್ ಇಲ್ಲ ಕನ್ನಡ ಐತಾ ಅಂತ ಕೇಳಿದ್ರೆ ನಿಮಗೆ ಬೋತ್ ಲ್ಯಾಂಗ್ವೇಜಲ್ಲಿ ಕೂಡ ನಾನು ಕೊಟ್ಟಿದ್ದೀನಿ, ಬೋತ್ ಲ್ಯಾಂಗ್ವೇಜ್ ಕೊಟ್ಟಿದ್ದೀನಿ ನಾನು. ಓಕೆನಾ, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕನ್ನಡದಲ್ಲೂ ಇದೆ, ಅಲ್ಲಿ ಇಂಗ್ಲೀಷಲ್ಲೂ ಇದೆ. ಕನ್ನಡದಾಗೂ ಆನ್ಸರ್ಗಳಿದ್ದಾವೆ, ಇಂಗ್ಲೀಷಲ್ಲೂ ಇದೆ, ಆದರೆ ಎಕ್ಸ್ಪ್ಲನೇಷನ್ ಮಾತ್ರ ಕನ್ನಡದಲ್ಲಿ ಇಟ್ಟಿದ್ದೀನಿ. ಓಕೆ, ಕ್ಲಿಯರ್ ಅಂತ ಅನ್ಸುತ್ತೆ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಏನು ಮಾಡಿಯಪ್ಪ ಅಂತಂದರೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.